ಬೆಂಗಳೂರಲ್ಲಿ ಇಂದು ಬೆಳಗ್ಗೆ ಕಾರ್ ಆಕ್ಸೆಸರೀಸ್ ಶಾಪ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬೆಂಕಿಯ ತೀವ್ರತೆಗೆ ಗ್ರೌಂಡ್ ಫ್ಲೋರ್ನಲ್ಲಿದ್ದ ಆಕ್ಸೆಸರೀಸ್ಗಳೆಲ್ಲವೂ ಸುಟ್ಟು ಕರಕಲಾಗಿದ್ದು, ಈ ಬೆಂಕಿಯ ತೀವ್ರತೆಗೆ ಶಾಪ್ ಹಿಂದೆ ಇದ್ದ ಶಾಪ್ಗೂ ಕೂಡ ಬೆಂಕಿ ತಗುಲಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಗೊತ್ತಾ? ಶಾರ್ಟ್ ಸರ್ಕ್ಯೂಟ್ಗೆ ಆಕ್ಸೆಸರೀಸ್ ಅಂಗಡಿ ಬೆಂಕಿಗಾಹುತಿ. ಸುಟ್ಟು ಕರಕಲಾಯಿತು 5 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು. ಸಿಲಿಕಾನ್ ಸಿಟಿಯ ಜೆಸಿ ರಸ್ತೆಯ ಜರ್ನಲಿಸ್ಟ್ ಕಾಲೋನಿಯಲ್ಲಿ ಮುಂಜಾನೆ 6 ಗಂಟೆಯ ವೇಳೆ ನ್ಯೂ ಕ್ಯಾಪಿಟಲ್ ಆಕ್ಸೆಸರೀಸ್ ಶಾಪ್ನಲ್ಲಿ ಹಠಾತ್ ಬೆಂಕಿ ಕಾಣಿಸಿಕೊಂಡಿದೆ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಅವಘಡ ಸಂಭವಿಸಿದೆ ಎನ್ನಲಾಗ್ತಿದ್ದು, ಅಂಗಡಿಯಲ್ಲಿದ್ದ ಸೀಟ್ ಕವರ್ ಸೇರಿದಂತೆ ಸುಮಾರು 5 ಲಕ್ಷಕ್ಕೂ ಅಧಿಕ ಮೌಲ್ಯದ ದುಬಾರಿ ವಸ್ತುಗಳು ಸುಟ್ಟು ಕರಕಲಾಗಿವೆ. ವಾಹನಗಳಿಗೆ ಏನು ಆಕ್ಸೆಸರಿನ ಸರಬರಾಜು ಮಾಡ್ತಾರೆ ಅಥವಾ ಫಿಕ್ಸ್ ಮಾಡ್ತಾರೆ, ಆ ಒಂದು ಶೋರೂಮ್ಗೆ ಬೆಂಕಿ ತಗುಲಿದೆ. ನೀವು ನೋಡ್ತಾ ಹೋಗ್ಬೋದು, ಇವತ್ತು ಮುಂಜಾನೆ ಸುಮಾರು 6 ಗಂಟೆ ಸುಮಾರಿಗೆ ಈ ಒಂದು ಬೆಂಕಿ ಅವಘಡ ನಡೆದಿರ್ತಕ್ಕಂಥದ್ದು. ಇದರಲ್ಲಿ ಅತಿ ಪ್ರಮುಖವಾಗಿ ನೋಡ್ತಾ ಹೋಗ್ಬೋದು, ಈ ಎಲ್ಲ ಪ್ಲಾಸ್ಟಿಕ್ ಅಥವಾ ಕಬ್ಬಿಣದ ಆಕ್ಸೆಸರೀಸ್ ಏನಿದೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಸಾಧಾರಣವಾಗಿ ಈ ರೀತಿಯ ಆಕ್ಸೆಸರಿ ಶಾಪ್ ಅಂತ ನಾವೇನ್ ಹೇಳ್ತೀವಿ, ಇದರಲ್ಲಿ ಅತಿ ಪ್ರಮುಖವಾಗಿ ಕಾರ್ಗಳಿಗೆ ಕುಷನ್ ಸೀಟ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಆಕ್ಸೆಸರೀಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಫಿಕ್ಸ್ ಮಾಡಿ ಕೊಡ್ತಾರೆ. ಆದ್ರೆ ಇವತ್ತು ಮುಂಜಾನೆ ಸುಮಾರು 5ರಿಂದ 5:30 ಸುಮಾರಿನಲ್ಲಿ ಈ ಒಂದು ಬೆಂಕಿ ಹೊತ್ತಿಕೊಂಡಿದೆ. ಕಾರ್ ಆಕ್ಸೆಸರೀಸ್ ಅಂಗಡಿಗೆ ತಗುಲಿದ ಬೆಂಕಿ ಪಕ್ಕದಲ್ಲೇ ಇದ್ದ ಗ್ಲಾಸ್ ಅಂಗಡಿಗೂ ವ್ಯಾಪಿಸಿತ್ತು. ತಕ್ಷಣ ಸ್ಥಳೀಯರು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದು, ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದ್ದಾರೆ. ಹೀಗಾಗಿ ಗ್ಲಾಸ್ ಅಂಗಡಿಯಲ್ಲಿ ದೊಡ್ಡ ಮಟ್ಟದ ಹಾನಿ ತಪ್ಪಿದೆ. ಆದರೆ ಬೆಂಕಿ ತಗುಲಿದ್ದು ನಮ್ಮ ಶಾಪ್ನಿಂದಲ್ಲ ಎಂದು ಆಕ್ಸೆಸರೀಸ್ ಸಿಬ್ಬಂದಿ ಹೇಳ್ತಿದ್ರೆ, ನಮ್ಮಿಂದಲೂ ಬೆಂಕಿ ಹತ್ತಿಲ್ಲ ಎಂದು ಗ್ಲಾಸ್ ಶಾಪ್ ಮಾಲೀಕ ಕೂಡ ವಾದಿಸ್ತಿದ್ದಾರೆ. ಅದು ಗೊತ್ತಿಲ್ಲ ಸರ್, ಅಲ್ಲಿ ಆ ಕಡೆ ಅದು ಎಂಟ್ರೆನ್ಸ್ ಅಲ್ಲೇ ಇರೋದು. ಬೆಂಕಿ ಬಂದಿರೋದು ಆ ಕಡೆ ಎಂಟ್ರೆನ್ಸ್ ಇಂದ, ಪ್ಯಾಸೇಜ್ ಇದೆಯಲ್ಲ, ಆ ಕಡೆ 2 ಅಂಗಡಿ ಇದೆ, ಆ ಕಡೆಯಿಂದ ಬಂದಿದೆ. ನಮ್ಮ ಅಂಗಡಿ ಒಳಗಡೆ ಏನು ಬೆಂಕಿ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಬೆಂಕಿ ಅಂಟಿಲ್ಲ. ನಮ್ ಗ್ಲಾಸ್ ಅಂದ್ರೆ ನೋಡ್ಬೇಕು ಸರ್, ಅವೆಲ್ಲ ಹೊಗೆ ಬಂದಿಲ್ಲ, ಗ್ಲಾಸಸ್ ಅಲ್ಲ ಇವು ಫುಲ್ ಹೀಟ್ ಆಗಿದೆಯಲ್ಲ ಹೊಗೆ. ಅದು ಹೀಟ್ ಆದ್ರೆ ಏನಾಗುತ್ತೆ ಅಂದ್ರೆ ಅದೆಲ್ಲ ಒಂಥರ ಬ್ರಿಲ್ ಆಗ್ಬಿಡುತ್ತೆ. ಅದು ನೋಡ್ಬೇಕು, ಬಟ್ ಹೇಳಕ್ಕಾಗಲ್ಲ. ಹೊರಗಡೆ ಇರೋ ಗೋಡೆಲ್ಲ ಸ್ವಲ್ಪ ಹೊಗೆ ಆವರಿಸ್ಕೊಂಡ್ಬಿಟ್ಟಿದೆ. ಒಟ್ಟಾರೆ ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಮೇಲಿನ ಮಹಡಿಗಳಿಗೆ ಬೆಂಕಿ ವ್ಯಾಪಿಸದ ಕಾರಣ ದೊಡ್ಡ ದುರಂತವೊಂದು ತಪ್ಪಿದೆ. ಸದ್ಯ ಕಲಾಸಿಪಾಳ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಬೆಂಕಿ ಅವಘಡಕ್ಕೆ ನಿಖರ ಕಾರಣ ಏನೆಂಬುದರ ತನಿಖೆ ನಡೆಸುತ್ತಿದ್ದಾರೆ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.